ಸಾರಿಗೆ ನೌಕರರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ನೌಕರರ ಬೇಡಿಕೆಗಳಿಗೆ ಸರ್ಕಾರ ಕೊನೆಗೂ ಸ್ಪಂದನೆ ನೀಡಿದೆ. ಸಾರಿಗೆ ನೌಕರರಿಗೆ ಈಗ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಬೇಡಿಕೆಗಳಿಗೆ ಸ್ಪಂದಿಸಿದೆ ಸರ್ಕಾರ. 26 ತಿಂಗಳ ಹಿಂಬಾಕಿ ನೀಡಲು ಕೊನೆಗೂ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. 26 ತಿಂಗಳ ಅರಿಯರ್ಸ್ ನೀಡುವುದಾಗಿ ಸರ್ಕಾರ ಆದೇಶವನ್ನ ನೀಡಿದೆ. ಸಾರಿಗೆ ಸಂಘಟನೆಗಳೊಂದಿಗೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಂಡಿದೆ. ಹೊಸ ವೇತನ ಪರಿಷ್ಕರಣೆ ಒಪ್ಪಿದೆ ಸರ್ಕಾರ. ಈಗ ಏಪ್ರಿಲ್ 1, 2025ರಿಂದ ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆಯನ್ನ ಮಾಡಿದೆ. ಸಾರಿಗೆ ನೌಕರರು ನಾಳೆ ಪ್ರೊಟೆಸ್ಟ್ ಮಾಡೋಕೆ ರೆಡಿ ಆಗಿದ್ರು. ಬಿಎಂಟಿಸಿ ಬಸ್ಗಳು, ಕೆಎಸ್ಆರ್ಟಿಸಿ ಬಸ್ಗಳು ರೋಡಿಗೆ ಇಳಿಯಲ್ಲ, ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ನಮ್ಮ ಪ್ರೊಟೆಸ್ಟ್ ಅನ್ನ ನಾವು ಮುಂದುವರಿಸ್ತೀವಿ, ಯಾವುದೇ ರೀತಿ ಕ್ರಮ ಕೈಗೊಂಡ್ರೂ ಪರವಾಗಿಲ್ಲ, ನಮ್ಮ ಬೇಡಿಕೆ ನಾವು ಈಡೇರಿಸೋವರೆಗೂ ನಾವು ಸಂಘಟನೆ ಈಗ ನೌಕರರ ಬೇಡಿಕೆಗಳಿಗೆ ಕೊನೆಗೂ ಸರ್ಕಾರ ಸ್ಪಂದನೆ ನೀಡಿದೆ. 26 ತಿಂಗಳ ಹಿಂಬಾಕಿ ನೀಡೋದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ. 26 ತಿಂಗಳ ಅರಿಯರ್ಸ್ ನೀಡುವುದಾಗಿ ಸರ್ಕಾರ ಆದೇಶವನ್ನ ನೀಡಿದೆ. ಈಗ ಸಾರಿಗೆ ಸಂಘಟನೆಗಳೊಂದಿಗೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. 25ನೇ ಇಸ್ವಿ 4ನೇ ತಿಂಗಳು 1ನೇ ತಾರೀಕಿಂದ 26 ತಿಂಗಳ ಹಿಂಬಾಕಿ ನೀಡಲು ಈಗ ಸರ್ಕಾರ ಒಪ್ಪಿಗೆ ನೀಡಿದೆ. 26 ತಿಂಗಳ ಅರಿಯರ್ಸ್ ನೀಡುವುದಾಗಿ ಸರ್ಕಾರ ಆದೇಶವನ್ನ ನೀಡಿದ. ಈಗ ಸಾರಿಗೆ ಸಂಘಟನೆಗಳೊಂದಿಗೆ ಚರ್ಚಿಸಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದನ್ನ ವೇತನ ಪರಿಷ್ಕರಣೆ ಜಾರಿ ಮಾಡ್ತಾ ಇದೆ 2025 ಏಪ್ರಿಲ್ 1ನೇ ತಾರೀಕಿಂದ. ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಾಳೆ ಮುಷ್ಕರಕ್ಕೆ ರೆಡಿಯಾಗಿದ್ರು ಸಾರಿಗೆ ನೌಕರರು. ಬಿಎಂಟಿಸಿ ಬಸ್ಗಳನ್ನ, ಕೆಎಸ್ಆರ್ಟಿಸಿ ಬಸ್ಗಳನ್ನ ರೋಡಿಗೆ ಇಳಿಸಲ್ಲ ನಾವು ಅಂತ ಹೇಳಿ ಪ್ರಯಾಣಿಕರು ಕೂಡ ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡಿದ್ರು. ಸಾಕಷ್ಟು ಜನ ಬೇರೆ ಊರಿಗೆಲ್ಲ ಹೋಗುವಂತ ಪ್ಲಾನಿಂಗ್ ಕೂಡ ಮಾಡಿದ್ರು. ಆದ್ರೆ ಇವರು ಸಡನ್ ಆಗಿ ಈ ನಿರ್ಧಾರವನ್ನ ತಗೊಂಡಿದ್ದು. ಯಾಕೆಂದ್ರೆ ತುಂಬಾ ದಿನಗಳಿಂದ ನಾವು ಸರ್ಕಾರಕ್ಕೆ ಬೇಡಿಕೆ ಇಡ್ತಾನೆ ಇದ್ದೀವಿ, ಆದ್ರೆ ನಮ್ಮ ಬೇಡಿಕೆಗೆ ಯಾವುದೇ ರೀತಿ ಸ್ಪಂದನೆ ನೀಡ್ತಾ ಇರಲಿಲ್ಲ. ಹಾಗಾಗಿ ನಾವು ಸಡನ್ ಆಗಿ ಈ ನಿರ್ಧಾರವನ್ನ ಕೈಗೊಂಡಿದ್ದೀವಿ ಅಂತ ಹೇಳಿದ್ರು. ಆದ್ರೆ ಈಗ ಕೊನೆಗೂ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಿದೆ.